ದರ್ಶನ್ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ನಮ್ಮ ಸಪೋರ್ಟ್ ಇದ್ದೇ ಇದೆ ಇಲ್ಲಿ ಸುಮಲತಾ ಅವ್ರಿಗೆ. ಜೊತೆಗೆ ನಾನು ಬೇಕಾದ್ರೆ ಹಾಸನಕ್ಕೆ ಹೋಗಿ ಪ್ರಜ್ವಲ್ಗೆ ಸಪೋರ್ಟ್ ಮಾಡ್ತೀನಿ, ಯಾಕಂತ ಹೇಳಿದ್ರೆ ನಾವಿಬ್ರು ಒಳ್ಳೆಯ ಫ್ರೆಂಡ್ಸ್. ಇಲ್ಲಿ ನಾವು ಸ್ಯಾಂಡಲ್ವುಡ್ ಅಂತ ಬಂದ ಮೇಲೆ ನಾವೆಲ್ಲರೂ ಕೂಡ ಕುಟುಂಬದವರು. ಬಟ್ ಇಲ್ಲಿ ಅಂಬರೀಷ್ ಅವರು ಮಾಡಿದಂತಹ ಕೆಲವೊಂದಿಷ್ಟು ಕೆಲಸಗಳಿಗೆ, ಅಪ್ಪಾಜಿ ಮಾಡಿದಂತ ಕೆಲಸಗಳಿಗೆ ನಾವು ಈ ರೀತಿಯಾಗಿ ಬೆಂಬಲವನ್ನ ಕೊಡ್ಲೇಬೇಕಾಗುತ್ತೆ. ನಾವು ಅವರ ಮನೆಯ ಮಕ್ಕಳು ಅನ್ನೋದನ್ನ ಕೂಡ ದರ್ಶನ್ ಹೇಳಿದ್ರು. ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಕೂಡ ಮಾತನಾಡ್ತಾ ಹೇಳಿದ್ರು, ನಾವು ಕೂಡ ಅವರ ಮನೆಯ ಮಕ್ಕಳು, ಅಮ್ಮ ಏನ್ ನಿರ್ಧಾರ ತೆಗೆದುಕೊಳ್ತಾರೋ ಆ ನಿರ್ಧಾರಕ್ಕೆ ನಾವು ಬದ್ಧ ಇದ್ದೀವಿ. ಅವ್ರು ಯಾವ ರೀತಿಯ ಹೆಜ್ಜೆಯನ್ನ ಇಟ್ಟರು ಕೂಡ ನಮ್ಮ ಸಪೋರ್ಟ್ ಅವ್ರಿಗೆ ಇದ್ದೇ ಇರುತ್ತೆ ಅಂತ ಕೂಡ ಹೇಳಿದ್ರು. ಜೊತೆಗೆ ಇಲ್ಲಿ ಅಂಬರೀಷ್ ಅವರು ಕಲಾವಿದರಿಗೆ ಎಷ್ಟರ ಮಟ್ಟಿಗೆ ಪ್ರೀತಿಯನ್ನ ಹಂಚಿದ್ದಾರೆ, ನನಗೂ ಹಂಚಿದ್ದಾರೆ, ನನಗಿಂತ ಮುಂಚಿತವಾಗಿ ದರ್ಶನ್ಗೆ ಸಾಕಷ್ಟು ಪ್ರೀತಿಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಕೂಡ ಇಲ್ಲಿ ನೆನೆಸ್ಕೊಂಡ್ರು. ಜೊತೆಗೆ ಒಳ್ಳೆಯ ಅರ್ಹ ಒಂದು ಕ್ಯಾಂಡಿಡೇಟ್ ಇವ್ರಿಗೆ, ನೀವು ಸಪೋರ್ಟ್ ಮಾಡಿದ್ರೆ ನಿಜಕ್ಕೂ ನಿಮ್ಮ ಮಂಡ್ಯಕ್ಕೆ ಏನೇನು ಒಳ್ಳೆ ಕೆಲಸಗಳು ಆಗ್ಬೇಕು ಅದು ಆಗುತ್ತೆ, ನನ್ನನ್ನ ನಂಬಿ ಅವರು ಒಳ್ಳೆಯ ಕೆಲಸವನ್ನ ಮಾಡ್ತಾರೆ ಅನ್ನೋದನ್ನ ಕೂಡ ರಾಕಿಂಗ್ ಸ್ಟಾರ್ ಯಶ್ ಈ ಸಂದರ್ಭದಲ್ಲಿ ಹೇಳಿದ್ರು. ಏನೇ ಆಗ್ಲಿ ಕಡೆಯದಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಇದೀಗ ಅವರು ಕಣಕ್ಕೆ ಇಳಿದಿದ್ದಾರೆ. 20ನೇ ತಾರೀಕಿಗೆ ಹೋಗಿ ನಾಮಿನೇಷನ್ ಕೂಡ ಫೈಲ್ ಮಾಡ್ತಾರೆ. ಅಂಬಿ ಮಕ್ಕಳಾಗಿ ಸುಮಲತಾ ಪರವಾಗಿ ಪ್ರಚಾರವನ್ನ ಮಾಡೋದಕ್ಕೆ ಇದೀಗ ರಾಕಿಂಗ್ ಸ್ಟಾರ್ ಯಶ್ ಮತ್ತು ದರ್ಶನ್ ರೆಡಿಯಾಗಿ ನಿಂತಿದ್ದಾರೆ. ಅಮ್ಮನಲ್ಲಿ ನಾವು ಅಪ್ಪಾಜಿಯನ್ನ ನೋಡ್ತೀವಿ ಅಂತ ಹೇಳಿದ್ರು. ನಾವು ಅಮ್ಮನಲ್ಲಿ ಅಪ್ಪಾಜಿಯನ್ನ ನೋಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವು ಅವರನ್ನ ಗೆಲ್ಲಿಸ್ತೀವಿ ಅನ್ನೋ ನಿರ್ಧಾರವನ್ನ, ಇಲ್ಲಿ ಪಣವನ್ನ ತೊಟ್ಕೊಂಡಿದ್ದಾರೆ ದರ್ಶನ್ ಅವರು ಕೂಡ. ಇಲ್ಲಿ ಗಮನಿಸಬಹುದು, ನಾವು ಸಾಕಷ್ಟು ವಿಚಾರದ ಬಗ್ಗೆ ಮಾತನಾಡಿದ್ರು. ಅಂಬರೀಷ್ ಇರುವಂತ ಸಂದರ್ಭದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ, ಜೊತೆಗೆ